ಇಸ್ರೇಲ್ ಜನ ಕರ್ಕೊಂಡು ಬಂದ್ಬಿಟ್ಟಿದ್ದಾನೆ, ಹೊರಗಡೆ ಬಂದ್ಬಿಟ್ಟಿದ್ದಾರೆ. ಅದ್ಭುತ ನೋಡಿದ್ದಾರೆ, 10 ವಿಧವಾದ ಅದ್ಭುತ ನೋಡಿದ್ದಾರೆ. ಆದರೆ ಅವ್ರು ಏನು ಮಾಡಿಬಿಡ್ತಾರೆ, ಮರ್ತು ಬಿಡ್ತಾರೆ. ದೇ ಆರ್ ಫರ್ಗೆಟಿಂಗ್ ಗಾಡ್. தேவனை மறந்துடுறாங்க. மறந்துட்டு எங்கே இருக்கிற கடவுள், ஏன் என் வாழ்க்கையில் இப்படி இருக்குது, ஏன் எனக்கு இந்த கஷ்டம், ஏன் எனக்கு அந்த கஷ்டம், இப்படியெல்லாம் அவர் பேசுகிறான் மனுஷன். இப்போது இந்த இஸ்ரவேல் ஜனங்க கர்த்தர் செஞ்ச நன்மைகளெல்லாம் மறந்துட்டு விசுவாசமான வார்த்தை பேசுறதை விட்டுட்டு அவிசுவாசமான வார்த்தை பேசுகிறாங்க. விசுவாசமான வார்த்தை பேசுறதை விட்டுட்டு ಅವಿಶ್ವಾಸமான ವಾರ್ತೆ பேசுகிறாங்க. ನಮ್ಮ ಸೋಲು ಬರುವಾಗ ಜಯ ಹೇಳ್ಬೇಕಾಗಿದೆ, ಕಷ್ಟ ಬರುವಾಗ ಅದು ಆಶೀರ್ವಾದ ಅಂತ ಹೇಳ್ಬೇಕಾಗಿದೆ. ವಿಶ್ವಾಸ ಮಾತು ಹೇಳ್ಬೇಕಲ್ಲರು. ಚರ್ಚಿಗೆ ಯಾಕೆ ಬರ್ತೀವಿ ನಾವಲ್ಲ ಅಂದರೆ ಸೋಲೆ ಜಯವಾಗಿ ಮಾಡೋದಕ್ಕೆ ಬರ್ತಾ ಇದ್ವಿ. ನಮ್ಮ ಕಣ್ಣೀರೇ ಒರೆಸ್ಬಿಟ್ಟು ಆನಂದವಾಗಿರ್ಬೇಕು, ಸಂತೋಷವಾಗಿ ನಗನೋಗ್ತಾ ಇರಬೇಕಾಗಿದೆ. ಪ್ರಪಂಚದಲ್ಲಿ ಎಲ್ಲ ಇದೆ. ಪ್ರಪಂಚದಲ್ಲಿ ಪಿಶಾಚಿಗೆ ಶಕ್ತಿ ಇಲ್ಲ. ಈಸ್ ನಾಟ್ ಹ್ಯಾವಿಂಗ್ ಪವರ್. ನಮ್ಮನ್ನು ಎದುರಿಸ್ತಾನೆ, ಬೆದರಿಸ್ತಾನೆ. ಮಗು ಊಟ ಮಾಡಿದ್ರೆ ಮಾಡಲ್ಲಂತೆ, ಅದು ನೋಡಿ ಬೂಚಿ ಬರ್ತು, ಕಾಕ್ರೋಚಿ ಬರುತ್ತೆ, ಚಿಲ್ಲ ಬರುತ್ತೆ, ಅದು ಬರುತ್ತೆ, ಇದು ಬರುತ್ತೆ, ಭಯ ತೋರಿಸ್ತಾರೆ ಮಕ್ಕಳಿಗೆ. ಅದು ಊಟ ಆವಾಗ ಊಟ ಉಣಿಸ್ತಾರೆ. ಈ ಥರ ಪಿಶಾಚಿ ನಮ್ಮನೆ ಬೆದರಿಸ್ತಾನೆ, எதிர் பயமுறுத்துகிறான் அவன். அவன் ஒன்றும் பண்ண முடியாது, அவன் நம்மோடு இருக்கிறவராக இருக்கிறார். அதனால இந்த ஜனங்க என்ன பண்ணான்னா 106வது சங்கீதம் புஸ்தகத்தில் 7வது வசனம் 106:7, எங்கள் பிதாக்கள் எகிப்திலே உம்முடைய அதிசயங்களை உணராமலும் உம்முடைய கிருபையின் திரட்சியை நினையாமலும் போய் சிவந்த சமுத்திர ஓரத்திலே கலகம் பண்ணினார்கள். இந்த ஜனங்க ಈ ಜನ ದೇವರು ಮಾಡಿದೆಲ್ಲ ಮರ್ತು ಬಿಟ್ಟರು. ಒಬ್ರಿಗೊಬ್ರು ಕಲಗ ಮಾಡ್ತಾರೆ, ಏನೇನೋ ಅಪಪ್ರಚಾರ ದುರ್ಪ್ರಚಾರ ಮಾಡ್ತಾ ಇದ್ದಾರೆ. ಇಸ್ರೇಲ್ ಜನ ಯಾವ ಥರ ಬಿಡುಗಡೆ ಒಂದು ಮೇಲೆ ಬಂದಿದ್ದಾರೋ ಅದೇ ಥರ ನೀವು ಪಾಪದಿಂದ, ಶಾಪದಿಂದ, ರೋಗದಿಂದ, ವ್ಯಾಧಿಯಿಂದ, ಮಾಟ ಮಂತ್ರದಿಂದ, ಅಂಧಕಾರ ಶಕ್ತಿಯಿಂದ, ಪೀಡೆ ಪಿಶಾಚಿಂದ ಬಿಡುಗಡೆ ಒಂದು ಇಲ್ಲಿ ಬಂದು ಕೂತಿದ್ದೀರ. ನೀವು ಬರೋದಕ್ಕೆ ಮುಂಚೆ ಎಂಥ ಕಷ್ಟದಲ್ಲಿದ್ದೀರಾ, ಎಂಥ ದುಃಖದಲ್ಲಿದ್ದೀರಾ, ಎಂಥ ಬಂಧನದಲ್ಲಿ ಬಂಧಿಸಿದಿರೋ ಅದೆಲ್ಲ ಇವಾಗ ಬಿಡುಗಡೆ ಆಗಿದ್ದಾರೆ, ಏಸು ಮಾಡಿದ್ದಾರೆ. ಅದು ಮರೆತು ಬಿಟ್ಟು ಬಂದು ಕೂತ್ಕೊಳ್ತಾ ಇದ್ವಿ. ಡೋಂಟ್ ಫರ್ಗೆಟ್ ಗಾಡ್ ವಾಟ್ ಯು ಹ್ಯಾವ್ ಡನ್ ಯುವರ್ ಲೈಫ್. ಬಿಗಿನಿಂಗ್ ನೋಡಿ ಹೆಂಗಿದೆ, ನಾವು ಹೆಂಗೆ ಬಂದಿದ್ದೀವಿ ನೋಡಿ, ಎಷ್ಟು ಕಷ್ಟದಲ್ಲಿ ಬಂದಿದ್ವಿ. ಅಯ್ಯೋ ಬಂದಿದ್ವಿ. ಇಲ್ಲಿ ಬಂದ ಮೇಲೆ ನಮ್ಮನ್ನು ರಕ್ಷಿಸಿದ್ದಾರೆ, ನಮ್ಮನ್ನು ಬಿಡಿಸಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಕೆಳಗೆ ಎದ್ದು ಸಮುದ್ರದಲ್ಲಿ ಮೇಲೆ ಎತ್ಕೊಂಡು ಬಂದಿದ್ದಾರೆ. ಅಲ್ಲಲ್ಲ ಸೊಲ್ಲಮ್ಮ, ಮರೆಯಬಾರ್ದು ದೇವ್ರ ಕೃಪೆಗಳ ಮರಿಬಾರ್ದು. ದೇವರು ಮಾಡಿದ ಒಂದು ಉಪಕಾರವನ್ನು ಮರೆಯಬಾರದು.